ಹಿಂದಿನ ಲಾಗ್ ಒಳಗ ಶ್ರೀ ಸಿದ್ದಾರೂಢ ಅಜ್ಜಾರ್ ಚರಿತ್ರೆ ಕೇಳುವ ಆಸಕ್ತಿ ಯಾರ್ಯಾರಿಗೈತೆ ಅಂತ ಕೇಳಿದಕ್ಕ ಸರಿಸುಮಾರು 4000 ಮಂದಿ ಕಮೆಂಟ್ ಹಾಕಿರಿ. ಸೊ ನಿಮ್ ಸಲುವಾಗಿ ಈ ವಿಡಿಯೋ. ಶ್ರೀ ಸಿದ್ದಾರೂಢ ಸ್ವಾಮಿ ಅವರು 1836 ಮಾರ್ಚ್ 26ಕ್ಕೆ ರಾಮನವಮಿಯ ದಿನ ಇಂದಿನ ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಚಳಕಾಪುರ ಗ್ರಾಮದ ಗುರುಶಾಂತಪ್ಪ ಹಾಗೂ ದೇವಮಲ್ಲಮ್ಮ ದಂಪತಿಗಳ ಉದರದಲ್ಲಿ 3ನೇ ಮಗನಾಗಿ ಜನ್ಮ ತಾಳ್ತಾರೆ. ತದನಂತರ ತಮ್ಮ 5ನೇ ವಯಸ್ಸಿಗೆ ಮನೆ ಬಿಟ್ಟು ಗುರುವಿನ ಶೋಧನೆಗೆ ಹೊರಟು ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ರಾಯಚೂರು ಜಿಲ್ಲೆ ಲಿಂಗಸ್ಗೂರ್ ತಾಲೂಕಿನ ಪರಮ ಪೂಜ್ಯ ಅಮರೇಶ್ವರ ಗುರು ಗಜದಂಡ ಶಿವಯೋಗಿಗಳನ್ನ ತಲುಪಿ ಅವರಲ್ಲಿ ಶಿಷ್ಯತ್ವವನ್ನು ಸ್ವೀಕರಿಸಿ ಆಪ್ತ, ಅಂಗ, ಸ್ಥಾನ ಹಾಗೂ ಸದ್ಭಾವಗಳೆಂಬ ಚತುರ್ವಿಧ ಸೇವೆಯನ್ನ ಮಾಡುತ್ತಾ ಕೆಲವು ಕಾಲ ಗುರು ಸೇವೆಯಲ್ಲಿ ಶಾಸ್ತ್ರ ಚಿಂತನೆಯಲ್ಲಿ ನಿರತರಾಗಿ ಗಜದಂಡ ಶಿವಯೋಗಿಗಳಿಂದ ಶ್ರೀ ಸಿದ್ದಾರೂಢ ಭಾರತಿ ಎಂದು ನಾಮ ಪಡೆದು ಗುರುವಿನ ಆದೇಶದಂತೆ ಲೋಕ ಕಲ್ಯಾಣಾರ್ಥವಾಗಿ ದೇಶ ಸಂಚಾರವನ್ನು ಕೈಗೊಂಡು ಸುಮಾರು 20 ವರ್ಷಗಳ ಕಾಲ ನೇಪಾಳ, ಟಿಬೆಟ್ ಹಾಗೂ ಪಾಕಿಸ್ತಾನದ ಕೆಲವು ಭಾಗಗಳನ್ನ ಒಳಗೊಂಡಂತೆ ಅಖಂಡ ಭಾರತವನ್ನ ಬರಿಯ ಕಾಲ್ನಡಿಗೆಯಲ್ಲಿ ಸಂಚರಿಸಿ ತಮ್ಮ 40ನೇ ವಯಸ್ಸಿಗೆ ಹುಬ್ಬಳ್ಳಿಗೆ ಬಂದು ನೆಲೆಸ್ತಾರೆ. ಶ್ರೀ ಸಿದ್ದಾರೂಢರ ಬಿಳಿಯ ಬಣ್ಣದ ಸರಳ ಉಡುಗೆ, ಆಡಂಬರವಿಲ್ಲದ ಸಹಜ ಬದುಕು, ಭೇದವರಿಯದ ಮಾತೃ ಹೃದಯ, ಉದಾತ್ತವಾದ ವಿಚಾರಧಾರೆ ಹಾಗೆ ನಡೆನುಡಿಗಳಲ್ಲಿರುವ ಏಕತೆಗೆ ಜನಮನ ಸೂರಿಗೊಂಡವು. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಹರಿಜನ್ ಎಂಬಿತ್ಯಾದಿ ಜನಾಂಗದವರು ಇವರನ್ನ ಗುರುಗಳಾಗಿ ಸ್ವೀಕರಿಸಿದರು. ಸ್ವತಃ ದೇಶ ಪ್ರೇಮಿಗಳಾಗಿದ್ದ ಶ್ರೀ ಸಿದ್ದಾರೂಢ ಸ್ವಾಮಿ ಅವರು ಹುಬ್ಬಳ್ಳಿಯಲ್ಲಿ ನಡೆದ ಸ್ವತಂತ್ರ ಚಳವಳಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದರು. ಅದರಲ್ಲಿ ಮಹಾತ್ಮ ಗಾಂಧೀಜಿ ಹಾಗೂ ಬಾಲ್ ಗಂಗಾಧರ ತಿಲಕ್ ಅವರು ಸಹ ಭಾಗವಹಿಸಿದರು. ಸಿದ್ದಾರೂಢ ಸ್ವಾಮಿ ಅವರ ವ್ಯಕ್ತಿತ್ವದಿಂದ ಪ್ರಭಾವಿತರಾಗಿ ಅನೇಕ ಜನ ಮಹಾತ್ಮರು ಅವರ ಸಂಪರ್ಕಕ್ಕೆ ಬಂದಿದ್ದರು. ಅದರಲ್ಲಿ ಸ್ವಾಮಿ ವಿವೇಕಾನಂದ